ಪಕ್ಷಾಂತರ ಮಾಡ್ತಾರ ಚನ್ನಪಟ್ಟಣ ಸೈನಿಕ ತಮಗೆ ತಾವೇ ಬೌಂಡರಿ ಹಾಕೊಂಡಿದ್ದೀನಿ ಅಂತ ಹೇಳಿದ್ಯಾಕೆ? ಸದ್ಯಕ್ಕೆ ಸಿಪಿ ಯೋಗೇಶ್ವರ್ ಸೈಲೆಂಟ್ ಆಗಿ ಇರೋದ್ಯಾಕೆ? ಎಲ್ಲೂ ಕೂಡ ನಾವು ಸಿಪಿ ಯೋಗೇಶ್ವರ್ ಅವರನ್ನ ಕಾಣ ಸಿಗ್ತಾ ಇಲ್ಲ, ಮತ್ತೆ ಅವರು ಎಲ್ಲೂ ಕೂಡ ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಕೂಡ ಮಾಡ್ತಾ ಇಲ್ಲ. ಸೈಲೆಂಟ್ ಆಗಿರೋದು ಯಾಕೆ? ಸೈಲೆಂಟ್ ಗೇಮ್ ಪ್ಲಾನ್ ಏನಾದರೂ ಮಾಡ್ತಾ ಇದ್ದಾರಾ ಸೈನಿಕರು ಅಂತ ಹೇಳಿ ಮುಂದೆ ಮರಳಿ ಗೂಡಿಗೆ ಅಂತ ಸಿಪಿ ಯೋಗೇಶ್ವರ್ ಚಿಂತನೆಯನ್ನ ಮಾಡ್ತಾ ಇದ್ದಾರಾ? ಮುಂದೆ ಬೇರೆ ದಾರಿಯನ್ನ ತೋರಿಸೋವರೆಗೆ ಅಂದಿದ್ಯಾಕೆ ಸಿಪಿವೈ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯಕ್ಕೆ ನನಗೆ ನಾನೇ ಬೌಂಡ್ರಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ, ತಾತ್ಕಾಲಿಕವಾಗಿ ಬೌಂಡ್ರಿಯನ್ನ ಹಾಕೊಂಡು ಸುಮ್ಮನಿದ್ದೀನಿ ಅನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಸಚಿವ ಸ್ಥಾನ ಸಿಗಲ್ಲ ಅಂತ ಬೇರೆ ಪಕ್ಷಕ್ಕೆ ಹಾರುವಂತಹ ಪ್ಲಾನ್ ಮಾಡ್ತಾ ಇದ್ದಾರಾ? ಪಕ್ಷಾಂತರ ಅನುಮಾನ ಹುಟ್ಟಿಸಿದೆ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ. ಹೇಳಿದ್ನಲ್ರಿ, ನನಗೆ ನಾನು ಬೌಂಡ್ರಿ ಹಾಕೊಂಡಿದ್ದೀನಿ ಸದ್ಯಕ್ಕೆ. ನೋಡೋಣ ಮುಂದೆ ನೀವು ಯಾವತ್ತು ಬೇರೆ ದಾರಿ ತೋರಿಸೋ ತನಕ ತಾತ್ಕಾಲಿಕವಾಗಿ ಸದ್ಯಕ್ಕೆ ನೋಡ್ರಿ. ಅಯ್ಯೋ, ಯಾಕಷ್ಟು ಅರ್ಜೆಂಟ್ ಮಾಡ್ಕೊಂಡಿರಿ? ಸದ್ಯಕ್ಕೆ ಇಲ್ಲೇ ಯಾವ್ದಾದ್ರು ಒಳ್ಳೆ ಮಾರ್ಗದರ್ಶನ ತೋರ್ಸಪ್ಪ. ನಾನೇ ಹೇಳಿದ್ನಲ್ರಿ, ನನಗೆ ನಾನು ಬೌಂಡ್ರಿ ಹಾಕೊಂಡಿದ್ದೀನಿ ಸದ್ಯಕ್ಕೆ. ನೋಡೋಣ ಮುಂದೆ ನೀವು ಯಾವತ್ತು ಬೇರೆ ದಾರಿ ತೋರಿಸೋ ತನಕ ತಾತ್ಕಾಲಿಕವಾಗಿ ಸದ್ಯಕ್ಕೆ ನೋಡ್ರಿ. ಅಯ್ಯೋ, ಯಾಕಷ್ಟು ಅರ್ಜೆಂಟ್ ಮಾಡ್ಕೊಂಡಿರಿ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜು, ಸಿಪಿ ಯೋಗೇಶ್ವರ್ ಅವರ ಈ ಒಂದು ಮಾತು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅವರ ಮೂಲ ಉದ್ದೇಶವಾದ್ರೂ ಏನು ಅಂತ ಹೇಳಿ? ರಮ್ಯಾ, ಏನು ಬೊಂಬೆ ನಾಡು ಚನ್ನಪಟ್ಟಣದಲ್ಲಿ ಏನು ಗಂಗೋತ್ಸವ ಅನ್ನೋ ಒಂದು ಕಾರ್ಯಕ್ರಮ ಈಗ ಆಯೋಜನೆ ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಡಿ.ಕೆ. ಬ್ರದರ್ಸ್ ಅವರ ನೇತೃತ್ವದಲ್ಲಿ ಸುಮಾರು ವರ್ಷಗಳಿಂದ ನಡೀತಾ ಇರುವಂತಹ ಕನಕೋತ್ಸವ ರೀತಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸಿದಂತ ಮಾಜಿ ಸಚಿವ ಹಾಗೂ ಚನ್ನಪಟ್ಟಣ ಶಾಸಕರಾಗಿರುವಂತ ಯೋಗೇಶ್ವರ್ ಅವರು ಒಂದು ಏನು ಅಚ್ಚರಿ ಹೇಳಿಕೆಯನ್ನ ಕೊಟ್ಟರು. ಏನಂದ್ರೆ, ನಾನು ನನಗೆ ಆದಂತ ಸೀಮಿತವಾದಂತಹ ಒಂದು ಬೌಂಡ್ರಿ ಲೈನ್ ಅನ್ನು ಹಾಕೊಂಡಿದ್ದೇನೆ. ಚನ್ನಪಟ್ಟಣಕ್ಕೆ ಸೀಮಿತವಾಗಿ ಅವರು ಇವತ್ತು ಮಾತಾಡಿರುವಂತದ್ದು ಬಹಳ ಒಂದು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತು. ಯಾಕಂದ್ರೆ ರಾಜ್ಯ ರಾಜಕಾರಣದ ಬಗ್ಗೆ ಎಲ್ಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇಲ್ಲ. ಜೊತೆಗೆ ಒಂದು ಸಚಿವ ಸ್ಥಾನ ಆಕಾಂಕ್ಷಿ ಬಗ್ಗೆ ತಾವು ಮೌನವನ್ನು ಕೂಡ ಮುರಿತಾ ಇರುವಂತದ್ದು. ಹೈಕಮಾಂಡ್ ವಿಚಾರದಲ್ಲಿ ಅಥವಾ ಡಿ.ಕೆ. ಶಿವಕುಮಾರ್ ವಿಚಾರದಲ್ಲಿ, ಅಂದ್ರೆ ಸಿಎಂ ಏನು ಕಚ್ಚಾಟ ನಡೀತಾ ಇರೋ, ಕುರ್ಚಿಗಾಗಿ ಕಚ್ಚಾಟ ನಡೀತಿರುವಂತ ಸಂದರ್ಭದಲ್ಲಿ ಇವ್ರು ಎಲ್ಲೂ ಕೂಡ ಒಂದು ಸಾಕಷ್ಟು ಮೀಡಿಯಾಗಳಲ್ಲಿ ಎಲ್ಲೂ ಕೂಡ ಒಂದು ರೀತಿಯಾದಂತ ಚರ್ಚೆ ನಡೆದಾಗ ಯಾವುದೇ ರೀತಿಯಾದಂತ ಒಂದು ಸ್ಪಷ್ಟವಾದಂತ ಒಂದು ಸಂದೇಶವನ್ನು ಕೊಡ್ತಾ ಇಲ್ಲ. ಅಂದ್ರೆ ತಾವು ಮುಂದಕ್ಕೆ ಏನು ತಮ್ಮ ಮಾತೃಪಕ್ಷ ಅನ್ನೋದು ಹೇಳೋಕ್ಕೂ ಆಗುದಿಲ್ಲ. ಯಾಕಂದ್ರೆ ಸಿಪಿ ಯೋಗೇಶ್ವರ್ ಅವರು ಪಕ್ಷಾಂತರ ಮಾಡೋದ್ರಲ್ಲಿ ಇದೇನು ಹೊಸದೇನಲ್ಲ. ಅದರಲ್ಲೂ ಕೂಡ ಚನ್ನಪಟ್ಟಣ ಅಂತ ಕ್ಷೇತ್ರದಲ್ಲಿ ಸಾಕಷ್ಟು ಬಾರಿ ಅವರು ಪಕ್ಷೇತರವಾಗೂ ಕೂಡ ನಿಂತು ಗೆದ್ದಿದ್ರು. ಜೊತೆಗೆ ಏನೋ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲೂ ಕೂಡ ಅವರು ಒಮ್ಮೆ ಟಿಕೆಟ್ಗಾಗಿ ಕಿತ್ತಾಟವನ್ನು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭದಲ್ಲಿ ಪತ್ರಕರ್ತರು ನಾವು ಕೇಳದಂತ ಸಂದರ್ಭದಲ್ಲಿ ಅವರು ತಮಗೆ ಆದಂತ ಒಂದು ಸೀಮಿತವಾದಂತ ಚನ್ನಪಟ್ಟಣದಲ್ಲಿ ಬೌಂಡ್ರಿ ಲೈನ್ ಹಾಕೊಂಡಿದ್ದೇನೆ, ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಇತ್ಯರ್ಥ ಆಗುತ್ತೆ ಅನ್ನೋದು ಕೂಡ ಸದ್ಯ ಮಾಹಿತಿಯನ್ನ ಕೊಟ್ರು. ಆದ್ರೆ ಈ ಒಂದು ಕುರ್ಚಿ ಕಿತ್ತಾಟದ ನಡುವೆ ಯಾವುದೇ ರೀತಿಯಾದಂತ ಒಂದು ಸ್ಪಷ್ಟವಾದಂತ ಒಂದು ಹೇಳಿಕೆಯನ್ನು ಕೂಡ ಅವ್ರು ಕೊಡ್ತಾರ ಹಿನ್ನೆಲೆಯಲ್ಲಿ ನೋಡಿದ್ರೆ ಮತ್ತೆ ಏನಾದ್ರೂ ಅವರು ಬಿಜೆಪಿಗೆ ವಾಪಸ್ ಹೋಗ್ತಾರಾ ಅಥವಾ ಕಾಂಗ್ರೆಸ್ ನಲ್ಲಿ ಉಳಿತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತದ್ದು. ರಮ್ಯಾ. ರೈಟ್ ರಾಜು, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.